ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿಚಿತ್ರ ಮನೋಸ್ಥಿತಿಯ ಇಂಜಿನಿಯರ್ಗಳಿದ್ದಾರೆ. ಯಾಕಂದರೆ ಮಂಗಳೂರು ಮಹಾನಗರ ಪಾಲಿಕೆ ಫಸ್ಟಿಗೆ ಆಚೆ ಬದಿಯ ಚರಂಡಿಯನ್ನು ನಿರ್ಮಿಸಿತು. ಆನಂತರ ಈ ಚರಂಡಿಯನ್ನು ನಿರ್ಮಿಸುವಾಗ ಇದರಲ್ಲಿ ಹರಿಯುವ ನೀರು ಅದರ ಲೆವೆಲಿನಲ್ಲಿ ಹೋಗುವ ಹಾಗೆ ಮಾಡಬೇಕು. ಆದರೆ ಈ ಪಾಲಿಕೆ ಇಂಜಿನಿಯರ್ಗಳು ಇದರ ಅಂದಾಜು ಪಟ್ಟಿ ತಯಾರಿಸಲಿಕ್ಕೆ ಸ್ಪಾಟಿಗೆ ಬರುವುದಿಲ್ಲ. ಅವರದ್ದು ಯಾರೋ ಒಬ್ಬ ಅಸಿಸ್ಟೆಂಟನ್ನು ಕಳಿಸ್ತಾರೆ. ಅವನಿಗೆ ಇದರ ಬಗ್ಗೆ ಜ್ಞಾನವೂ ಇರುವುದಿಲ್ಲ. ಅವನು ಇದನ್ನು ಹೇಗೆ ಮಾಡಿದ್ದಾನೆ ಹೇಳಿದರೆ, ಈ ಚರಂಡಿಯ ಲೆವೆಲ್ ಕೆಳಗೆ ಇದೆ, ಮೊದಲು ನಿರ್ಮಿಸಿದ ಚರಂಡಿಯ ಲೆವೆಲ್ ಮೇಲೆ ಇದೆ. ಈ ರೀತಿ ಆದದ್ದರಿಂದ ಮಳೆ ನೀರು ಸರಾಗವಾಗಿ ಆ ಚರಂಡಿಗೆ ಹೋಗ್ತಾ ಇಲ್ಲ. ಇದು ಇನ್ನು ಮಳೆ ನಿಂತರೆ ಈ ನೀರಿನಲ್ಲಿ ಸೊಳ್ಳೆಗಳ ಒಂದು ಉತ್ಪತ್ತಿಗೆ ಕಾರಣ ಆಗ್ತದೆ. ಇದೊಂದು ಸೊಳ್ಳೆ ಉತ್ಪತ್ತಿ ಕೇಂದ್ರ ಆಗ್ತದೆ. ಇನ್ನೊಂದು, ಈ ಇಂಜಿನಿಯರ್ಗಳು ನೋಡಿ, ಯಾವುದೇ ಕಾಮಗಾರಿ ಮುಗಿದ ನಂತರ ಕಾಮಗಾರಿಯಲ್ಲಿ ಉಳಿಯುವ ಡೆಬ್ರಿಸ್ ಹೇಳಿದರೆ ಇದನ್ನೆಲ್ಲ ಅವರು ಸ್ವಚ್ಛಗೊಳಿಸಿ ಕೊಂಡೋಗಬೇಕು. ಆದರೆ ಈ ಗುತ್ತಿಗೆದಾರ ಕೊಂಡೋಗಲಿಲ್ಲ. ಇದು ಹೇಗೆ ಹೇಳಿದರೆ, ಈ ಕಾರ್ಪೊರೇಟ್ರಿಗೆ ಅವರ ಪರ್ಸಂಟೇಜ್ ಸಿಕ್ಕಿತ್ತು, ಕಾಂಟ್ರಾಕ್ಟರ್ JEASSಗೆ ಅವರ ಪರ್ಸಂಟೇಜ್ ಕೊಟ್ಟರು. ಇನ್ನು ಇದರಿಂದ ತೊಂದರೆಗೆ ಒಳಗಾಗುವುದು ಇಲ್ಲಿ ಇರುವ ನಾಗರಿಕರು. ಆದರೆ ಇದನ್ನು ಯಾರ ಬಳಿ ಹೇಳುವುದು? ಈಗ ಮಾತಾಡಿದರೆ ಕಾರ್ಪೊರೇಟ್ರ್ ಇಲ್ಲ ಹೇಳ್ತಾರೆ. ಆದರೆ ಮಾಜಿ ಕಾರ್ಪೊರೇಟ್ರ್ ಆಗಲಿ, ಶಾಸಕರಾಗಲಿ ಇಲ್ಲ, ಇಲ್ಲಿರುವ ಕಾಂಗ್ರೆಸ್ BJPಯ ಸದಸ್ಯರಾದರೂ ಈ ಬಗ್ಗೆ ಗಮನ ಕೊಡ್ಬೋದಲ್ವಾ?